ನಮಸ್ಕಾರ. ಇವತ್ತಿನ ವಿಡಿಯೋ ಟೆನ್ಷನ್ ಮತ್ತು ಚಿಂತೆ ಬಿಡಿ, ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಭ ಖಚಿತ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾವು ನಮ್ಮ ಷೇರು ಮಾರುಕಟ್ಟೆ ಕ್ಲಾಸ್ನಲ್ಲಿ ಹೇಳೋದೇನು ಅಂತಂದ್ರೆ, ಷೇರುಗಳಲ್ಲಿ ಹಣ ಹಾಕಿ 3 ತಿಂಗಳಿಗೊಮ್ಮೆ ಮಾನಿಟರ್ ಮಾಡ್ತಾ ಹೋಗಿ, ಹಾಗಾದರೆ ನಿಮಗೆ ಪ್ರಾಫಿಟ್ ಬರುತ್ತೆ. ಆದರೆ ಬಹಳ ಜನಕ್ಕೆ ಹಣ ಹಾಕಿ ಮಾನಿಟರ್ ಮಾಡ್ಲಿಕ್ಕೆ ಬರಲ್ಲ, ರಿಸರ್ಚ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಸಮಯ ಇರೋದಿಲ್ಲ, ಮತ್ತೆ ಹೇಳಿಕೊಳ್ಳುವಂಥ ದುಡ್ಡು ಕೂಡ ಷೇರು ಮಾರುಕಟ್ಟೆಯಲ್ಲಿ ಇರುವುದಿಲ್ಲ. ಅಂಥವರಿಗೆ ಇಂಡೆಕ್ಸ್ ಫಂಡ್ ಅಥವಾ ETF ಗಳು ಬಹಳ ಸೂಕ್ತವಾದಂತಹ ಇನ್ಸ್ಟ್ರೂಮೆಂಟು. ಹಣವನ್ನು ಹಾಕಲಿಕ್ಕೆ ಲಾಂಗ್ ಟರ್ಮಿಗೆ. ಮತ್ತೆ ಇಲ್ಲಿ ನೀವು ಯಾವ ರಿಸರ್ಚ್ ಮಾಡಬೇಕಾಗಿಲ್ಲ, ಮಾನಿಟರ್ ಮಾಡಬೇಕಾಗಿಲ್ಲ. 10 ವರ್ಷದ ದೃಷ್ಟಿಯನ್ನು ಇಟ್ಕೊಂಡವರಿಗೆ ಷೇರು ಮಾರುಕಟ್ಟೆಯಲ್ಲಿ ಯಾವಾಗಲೂ ಪ್ರಾಫಿಟ್ ಇದ್ದೇ ಇದೆ. ಹಾಗೆ ಭಾರತದ ಗ್ರೋತ್ ಸ್ಟೋರಿ ಚೆನ್ನಾಗಿದೆ. ನನ್ನ ವಯಸ್ಸು ಕಮ್ಮಿ ಇದೆ. ನಾನು 10, 20, 30 ವರ್ಷ ಕೂಡ ಕಂಟಿನ್ಯೂಸ್ ಆಗಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಲಿಕ್ಕೆ ರೆಡಿ ಇದ್ದೇನೆ ಅಂತಂದ್ರೆ, ನೀವು ಒಂದು ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಣೆ ಮಾಡಬಹುದು ETF ಅಥವಾ ಇಂಡೆಕ್ಸ್ ಫಂಡ್ ಇಂದಾಗಿ. ಇಂಡೆಕ್ಸ್ ಫಂಡ್ ಅಂದರೆ ಏನು ಅನ್ನುವಂಥ ಕುತೂಹಲ ನಿಮ್ಮಲ್ಲಿರ್ಬೋದು. ಇಂಡೆಕ್ಸ್ ಫಂಡ್ ಅನ್ನುವಂಥದ್ದು ಒಂದು ತರದ ಮ್ಯೂಚುವಲ್ ಫಂಡ್. ಅವರು ಇನ್ವೆಸ್ಟ್ ಮಾಡೋದು ಇಂಡೆಕ್ಸ್ ನಲ್ಲಿರುವ ಸ್ಟಾಕ್ ನಲ್ಲಿ ಮತ್ತು ಅದೇ ವೇಟೇಜ್ ನಲ್ಲಿ. ಉದಾಹರಣೆಗೆ ನಿಫ್ಟಿ 50 ಇಂಡೆಕ್ಸ್ ಫಂಡ್, ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್, ನಿಫ್ಟಿ ನೆಕ್ಸ್ಟ್ 50 ಫಂಡ್ ಎಕ್ಸೆಟ್ರಾ. ETF ಅಂತಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಇದು ಇಂಡೆಕ್ಸ್ ಫಂಡ್ ತರನೇ ಇರುತ್ತೆ, ಆದರೆ ಇದು ಲಿಸ್ಟ್ ಆಗೋದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ. ಲೈಕ್ ಎ ಸ್ಟಾಕ್, ಅದನ್ನ ಬೈ ಮಾಡಬಹುದು, ಸೆಲ್ ಮಾಡಬಹುದು ಬ್ರೋಕರ್ ಮುಖಾಂತರ. ಇಂಡೆಕ್ಸ್ ಫಂಡ್ ನಲ್ಲಿ ನೀವು ಡೈರೆಕ್ಟ್ ಆಗಿ ಬೈ ಮತ್ತು ಸೆಲ್ ಮಾಡೋದು ಫ್ರಮ್ ಮ್ಯೂಚುವಲ್ ಫಂಡ್ ಕಂಪನಿ. ETF ನಲ್ಲಿ ನೀವು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಬೈ ಅಂಡ್ ಸೆಲ್ ಮಾಡ್ತೀರಿ, ಜಸ್ಟ್ ಲೈಕ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಡ್ಯೂರಿಂಗ್ ಮಾರ್ಕೆಟ್ ಅವರ್ಸ್. ETF ನ ನೀವು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕೂಡ ಇಟ್ಕೊಳ್ಬಹುದು. ನೀವು ETF ನ ಬೈ ಮಾಡಬೇಕಾದ್ರೆ, ಸೆಲ್ ಮಾಡಬೇಕಾದ್ರೆ ಬ್ರೋಕರೇಜ್ ಚಾರ್ಜಸ್ ಕಟ್ಟಬೇಕು, ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಕಟ್ಟಬೇಕು. ಯಾವ ರೀತಿ ಶೇರ್ ಅನ್ನ ಬೈ ಮಾಡುವಾಗ ಕೊಡ್ತೀರೋ ಆ ತರ. ಆದರೆ ಲೆಕ್ಕ ಹಾಕಿ ನೋಡಿದ್ರೆ ಆ ಚಾರ್ಜಸ್ ಬಹಳ ನೆಗ್ಲಿಜಿಬಲ್ ಇರುತ್ತೆ. ETF ಗೂ ಇಂಡೆಕ್ಸ್ ಫಂಡ್ಗೂ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಏನು ಅಂತಂದ್ರೆ ಬಹಳ ಕಮ್ಮಿ ಎಕ್ಸ್ಪೆನ್ಸ್ ರೇಷಿಯೋ. ಮತ್ತೆ ನೀವು ETF ನ ಮಾರುಕಟ್ಟೆಯಲ್ಲಿ ಷೇರುಗಳ ತರ ಮಾರಾಟ ಮಾಡಬಹುದು, ಕೊಳ್ಳಬಹುದು. ಇಂಡೆಕ್ಸ್ ಫಂಡ್ಗೂ ETF ಗೂ ಇನ್ನೊಂದು ಡಿಫ್ರೆನ್ಸ್ ಇದೆ. ಇಂಡೆಕ್ಸ್ ಫಂಡ್ ನ ನೀವು ಪರ್ಚೇಸ್ ಮಾಡೋದು ಆ ದಿನದ NAV ಮೇಲೆ. ಅದೇ ನೀವೇನಾದ್ರೂ ETF ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಥ್ರೂಔಟ್ ದ ಡೇ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಷೇರುಗಳು ಫ್ಲಕ್ಚುಯೇಟ್ ಆದ ಹಾಗೆ. ಅದರಿಂದಾಗಿ ಬಹಳ ಜನ ETF ನ ಅಡ್ವಾಂಟೇಜ್ ತಗೊಳ್ತಾ ಇರ್ತಾರೆ. ಈ ತರ ಮ್ಯೂಚುವಲ್ ಫಂಡ್ಗಳಂತೆ ಇಂಡೆಕ್ಸ್ ಫಂಡ್ ಅಲ್ಲಿ ನೀವು SIP ಮಾಡಬಹುದು, ಆದರೆ ETF ನಲ್ಲಿ SIP ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಆಫ್ ಇಂಡೆಕ್ಸ್ ETF ಫಂಡ್ಸ್ ನಿಫ್ಟಿ 50 ಇಂಡೆಕ್ಸ್. ಮೊದಲನೇದ್ದು ಆದಿತ್ಯ ಬಿರ್ಲಾ ಸನ್ ಲೈಫ್ ನಿಫ್ಟಿ ETF. 1 year returns 24.07%, 3 year returns 15.16% per annum, 5 year returns 18.22% per annum, 10 years return 13.32% per annum. ಎರಡನೇದ್ದು ICICI Prudential ನಿಫ್ಟಿ 50 ETF. 1 year returns 24.1%, 3 year returns 15.17%, 5 year returns 18.21%, 10 year returns 13.3%. ಮೂರನೇದ್ದು UTI ನಿಫ್ಟಿ 50 ಇಂಡೆಕ್ಸ್ ಫಂಡ್. 1 year returns 23.83%, 3 year returns 14.93%, 5 year returns 17.99%, 10 year returns 13.12%. ಈಗ ನಿಮ್ಮ ಮುಂದೆ ಇರುವಂತಹದ್ದು ಪರ್ಫಾರ್ಮೆನ್ಸ್ ಆಫ್ ಇಂಡೆಕ್ಸ್ ETF ಫಂಡ್ಸ್ ಅದರ್ ದೆನ್ ನಿಫ್ಟಿ 50. ಒಂದು ಮೋತಿಲಾಲ್ ಓಸ್ವಾಲ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್. 1 year returns 56.75%, 3 year returns 21.43% per annum. ಎರಡು ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಫಂಡ್. 1 year returns 48.86%, 3 year returns 23.26%. ಮೂರು ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಫಂಡ್. 1 year returns 46.5%, 3 year returns 25.58%. ಹೆಚ್ಚಿನ ಇಂಡೆಕ್ಸ್ ಫಂಡ್ಗಳು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್, ಅವುಗಳಿಗೆ ಬಹಳ ಲಿಮಿಟೆಡ್ ಹಿಸ್ಟ್ರಿ ಇದೆ, 2 ರಿಂದ 3 ವರ್ಷ.
ಅದಕ್ಕೋಸ್ಕರ ನಾವು ನಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಕೇವಲ 1 ರಿಂದ 3 ವರ್ಷ ರಿಟರ್ನ್ಸ್ ಅನ್ನು ಮಾತ್ರ ಕೊಟ್ಟಿದ್ದೇವೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನಲ್ಲಿ ಅದೇನು ಇಂಡೆಕ್ಸ್ ಫಂಡ್ ಅನ್ನು ಮೆನ್ಷನ್ ಮಾಡಿದ್ದೇವೆ ಅವುಗಳಲ್ಲಿ ಬಹಳ ಹೈ ರಿಟರ್ನ್ಸ್ ಇದೆ. ಯಾಕಂತಂದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ ಕಳೆದ 3 ವರ್ಷದಲ್ಲಿ ಒಂದು ಒಳ್ಳೆಯ ರ್ಯಾಲಿ ಬಂದಿತ್ತು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನೀವು ಗಮನಿಸಿರ್ಬೋದು. ನಾವು ಮೂರು ಮ್ಯೂಚುವಲ್ ಫಂಡ್ಗಳ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ವಿ. ಅದರಲ್ಲಿ ನೀವು ನೋಡಿದ ಹಾಗೆ ರಿಟರ್ನ್ಸ್ ಆಲ್ಮೋಸ್ಟ್ ಸಿಮಿಲರ್ ಇತ್ತು. ಯಾಕಂತಂದ್ರೆ ಅವೆಲ್ಲ ಇಂಡೆಕ್ಸ್ ಫಂಡ್ಗಳು, ETF-ಗಳು ಒಂದೇ ಜಾಗದಲ್ಲಿ ಹಣ ಹಾಕ್ತವೆ, ಅದೇ ರೀತಿ ಹಣ ಹಾಕ್ತವೆ ಮತ್ತು ಯಾವ ರಿಸರ್ಚ್ ಅನ್ನು ಮಾಡುವ ಅಗತ್ಯತೆ ಇಲ್ಲ. ಕೇವಲ ದೇ ಮಿರರ್ ದಿ ಇಂಡೆಕ್ಸ್. ನಾವು ಯಾವ ರಿಸರ್ಚ್ ಅನ್ನು ಮಾಡ್ಲಿಕ್ಕೆ ರೆಡಿ ಇಲ್ಲ, ಮಾನಿಟರ್ ಮಾಡ್ಲಿಕ್ಕೂ ರೆಡಿ ಇಲ್ಲ, ಸಮಯ ಇಲ್ಲ ಅನ್ನುವರಿಗೆ ದೀರ್ಘಾವಧಿಯ ಹೂಡಿಕೆಗೆ ETF ಅಥವಾ ಇಂಡೆಕ್ಸ್ ಫಂಡ್ ಅತಿ ಸೂಕ್ತ. ಬಹಳ ಜನಪ್ರಿಯವಾಗಿರುವಂತಹ ಒಂದು ETF ನ ಹೆಸರನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಪ್ಪಾನ್ ಇಂಡಿಯಾ ನಿಫ್ಟಿ 50 BES. ಮತ್ತೆ BES ಅಂತಂದ್ರೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್. ಯಾವ ರೀತಿ ನೀವು ಪ್ರತಿ ತಿಂಗಳು ಷೇರುಗಳಲ್ಲಿ ಹಣವನ್ನು ಹಾಕ್ತಿರೋ ಅದೇ ರೀತಿ ಇಂಡೆಕ್ಸ್ ಫಂಡ್ ಮತ್ತು ETF-ಗಳಲ್ಲಿ ಕೂಡ ಹಣವನ್ನು ಹಾಕ್ಬೋದು ಪ್ರತಿ ತಿಂಗಳು ಮತ್ತು ದೊಡ್ಡ ಮೊತ್ತದ ಹಣವನ್ನು ಕೊನೆಯಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ದೀರ್ಘ ಅವಧಿಯ ಹೂಡಿಕೆದಾರರು ಒಂದು 10 ವರ್ಷ ನಮ್ಮ ಮುಂದೆ ಇದೆ ಅನ್ನುವರಿಗೆ ಅವರೇನಾದ್ರೂ ETF ಅಥವಾ ಇಂಡೆಕ್ಸ್ ಫಂಡ್ ಅಲ್ಲಿ ಹಣ ಹಾಕಿದ್ರೆ ಒಂದು ಅಂದಾಜು 11 ರಿಂದ 13% ರಿಟರ್ನ್ಸ್ ಅನ್ನು ಕಂಡುಕೊಳ್ಬಹುದು. ಅದೇ ನೀವೇನಾದ್ರೂ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಫಂಡ್ಗಳಲ್ಲಿ ಹಾಕ್ತೀನಿ ಅಂತಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ರಿಟರ್ನ್ಸ್ ಅನ್ನು ನೀವು ನಿರೀಕ್ಷೆ ಮಾಡಬಹುದು. ಅಕಸ್ಮಾತ್ ನಿಮ್ಮ ಹೂಡಿಕೆಯ ಅವಧಿ 3 ವರ್ಷ ಮತ್ತು ಅದಕ್ಕಿಂತ ಕಮ್ಮಿ ಇದೆ ಅಂತ ಆದ್ರೆ ಅವಾಗ ಇಂಡೆಕ್ಸ್ ಫಂಡ್ ETF ಹಾಕಿದ್ರೆ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇದೆ. ಯಾಕಂತಂದ್ರೆ ಇಂಡೆಕ್ಸ್ ಕೆಲವೊಮ್ಮೆ ಕೆಳಕ್ಕೆ ಹೋದ್ರೆ ಬೇರ್ ಮಾರ್ಕೆಟ್ ಅಲ್ಲಿ ಪುನಃ ಮೇಲಕ್ಕೆ ಬರ್ಲಿಕ್ಕೆ ಕನಿಷ್ಠ 2 ರಿಂದ 3 ರಿಂದ 4 ವರ್ಷ ಆಗ್ಬೋದು. ETF ನಲ್ಲಿ ಖಚಿತವಾಗಿ ನೀವು ಲಾಭವನ್ನು ಮಾಡಬೇಕು ಅಂತಂದ್ರೆ ನಿಮ್ಮ ಅವಧಿ 5 ರಿಂದ 6 ವರ್ಷ ಮತ್ತು ಅದಕ್ಕೆ ಮೇಲ್ಪಟ್ಟಿರಬೇಕು. ಜಾಸ್ತಿ ಎಷ್ಟು ವರ್ಷ ಇರ್ತೀರೋ ಅಷ್ಟು ಜಾಸ್ತಿ ಬೆನಿಫಿಟ್ ಬರುತ್ತೆ. ಇವತ್ತಿನ ವಿಡಿಯೋದ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಂಡೆಕ್ಸ್ ಫಂಡ್ ETF ನಲ್ಲಿ ಹಣ ಹಾಕ್ತೇನೆ, ನನಗೆ ಭಾರತದ ಗ್ರೋತ್ ಸ್ಟೋರಿ ಮೇಲೆ ನಂಬಿಕೆ ಇದೆ, ತಾಳ್ಮೆ ಇದೆ, ಒಂದಷ್ಟು ಶಿಸ್ತಿದೆ ಅಂತಂದ್ರೆ ಆವಾಗ ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಣೆ ಮಾಡಲಿಕ್ಕೆ ನಿಮಗೆ ಇಂಡೆಕ್ಸ್ ಫಂಡ್ ETF ಬಹಳ ಉಪಯುಕ್ತವಾಗುತ್ತೆ ಮತ್ತು ಇದರಲ್ಲಿ ನೀವು ಏನೂ ಮಾನಿಟರ್ ಮಾಡಬೇಕಾಗಿಲ್ಲ. ನಿಮಗೆಲ್ಲ ತಿಳಿದ ಹಾಗೆ FD, ಪೋಸ್ಟ್ ಆಫೀಸ್, PPF ನಲ್ಲಿ ಬರುವಂತ ಲಾಭ ಅತಿ ಕಡಿಮೆ ಮತ್ತು ಅದು ಇನ್ಫ್ಲೇಷನ್ ಅನ್ನು ಕೂಡ ಬೀಟ್ ಮಾಡೋದಿಲ್ಲ. ಅದರ ಬದಲಾಗಿ ನೀವೇನಾದ್ರೂ ಇಂಡೆಕ್ಸ್ ಫಂಡ್ ETF ಹಾಕ್ತೇನೆ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಹಣ ಖಚಿತವಾಗಿ ಗ್ಯಾರಂಟಿಯಾಗಿ ನಿಮಗೆ ಲಭ್ಯ ಆಗುತ್ತೆ. ನಾವು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರದಲ್ಲಿ ಹೇಳುವಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ನೀವೇನಾದರೂ ನಿಮ್ಮ ಸ್ಟಾಕ್ ಮಾರ್ಕೆಟ್ ಪೋರ್ಟ್ಫೋಲಿಯೋನ ಬಹಳ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತಂದ್ರೆ ETF ಮತ್ತು ಇಂಡೆಕ್ಸ್ ಫಂಡ್ಗಿಂತ ಜಾಸ್ತಿ ಪ್ರಾಫಿಟ್ ಬಂದೇ ಬರುತ್ತೆ. ಆದರೆ ರೆಗ್ಯುಲರ್ ಆಗಿ ರಿಸರ್ಚ್ ಮಾಡಬೇಕು, ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕು. ಅಷ್ಟೆಲ್ಲ ಮಾಡಿದ್ರು ಕೂಡ ನಾವು ನೋಡಿದ ಹಾಗೆ ಬಹಳಷ್ಟು ಜನಕ್ಕೆ ಇಂಡೆಕ್ಸ್ ನಲ್ಲಿ ಏನ್ ಬರುತ್ತೋ ಅಷ್ಟು ಪ್ರಾಫಿಟ್ ಕೂಡ ಬರೋದಿಲ್ಲ ಅವರ ಪೋರ್ಟ್ಫೋಲಿಯೋದಿಂದ. ಆ ವಿಚಾರವನ್ನು ತಿಳಿಸ್ಲಿಕ್ಕೋಸ್ಕರನೇ ಈ ವಿಡಿಯೋನ ಇವತ್ತು ಸೃಷ್ಟಿ ಮಾಡಿದ್ದೇವೆ. ಅಂದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ಒಂದು ಒಳ್ಳೆಯ ಆಯ್ಕೆ ಇದೆ ಅಂತ ತೋರಿಸ್ಲಿಕ್ಕೆ. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಇವತ್ತಿನವರೆಗೆ ಇಂಡೆಕ್ಸ್ ಫಂಡ್ ಅಥವಾ ETF ನಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಇಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಈ ವಿಡಿಯೋ ಬಹಳ ಉಪಯುಕ್ತ. ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.